Hello everyone, today we will be doing the exercises of the poem Urigobba Rajanante. I have already explained the poem in my previous video. In case you want to go through it, the links are given in the description box below. Let us now start with the exercises. ಅಭ್ಯಾಸ ಕೊಟ್ಟ ಸಾಲುಗಳನ್ನು ಓದಿ ಖಾಲಿ ಬಿಟ್ಟ ಸ್ಥಳಕ್ಕೆ ಸರಿಯಾದ ಪದ ಬರೆಯಿರಿ. Fill in the blanks. First one, ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಮಗಳಂತೆ. So the king had a minister and the minister had a daughter, ಮಗಳಂತೆ. Second one, ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಡ್ಯಾಶ್. ಮಗಳಿಗೊಂದು ಗೊಂಬೆಯಂತೆ. The daughter had a doll and the doll had a dress. So the answer is ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಅಂಗಿಯಂತೆ. ನೆಕ್ಸ್ಟ್, ಗುಂಡಿ ಬಲು ಹಳೆಯದಂತೆ ಬೇರೆ ಡ್ಯಾಶ್ ತಂದನಂತೆ. ಗುಂಡಿ ಬಲು ಹಳೆಯದಂತೆ, ದ ಬಟನ್ ವಾಸ್ ವೆರಿ ಓಲ್ಡ್. ಬೇರೆ, another or different, dash ತಂದರಂತೆ. So the tailor brought a different or a new button. So the answer is ಗುಂಡಿ ಬಲು ಹಳೆಯದಂತೆ ಬೇರೆ ಗುಂಡಿ ತಂದನಂತೆ. ಈ ಪದ್ಯ ಭಾಗದ ಮುಂದಿನ ಸಾಲುಗಳನ್ನು ಹೇಳಿರಿ. So lines from the poem are given. We have to tell what is the next line. So first one is ದರ್ಜಿಯನ್ನು ಕರೆದರಂತೆ. The next line after ದರ್ಜಿಯನ್ನು ಕರೆದರಂತೆ is ದರ್ಜಿ ಬಂದು ನೋಡಿದನಂತೆ. ನೆಕ್ಸ್ಟ್, ಅಂಗಿಗಿಟ್ಟು ಹೊಲಿದನಂತೆ. ಅಂಗಿ ಸರಿ ಆಯಿತಂತೆ. ನಾನು ನೀನು ಹೋಗೋಣಂತೆ ಮದುವೆ ನೋಡಿ ಬರೋಣಂತೆ. ಅ ಪಟ್ಟಿಯಲ್ಲಿನ ಪದಗಳಿಗೆ ಸರಿಯಾದ ಪದವನ್ನು ಆ ಪಟ್ಟಿಯಿಂದ ಆರಿಸಿ ಹೊಂದಿಸಿ ಬರೆ. ಸೊ ವಿ ಹ್ಯಾವ್ ಟು ಮ್ಯಾಚ್ ದ ವರ್ಡ್ಸ್ ಗಿವೆನ್ ಇನ್ ದಿ ಕಾಲಮ್ ಅ ವಿತ್ ದ ರೈಟ್ ವರ್ಡ್ಸ್ ಫ್ರಮ್ ದಿ ಕಾಲಮ್ ಆ ಆ್ಯಂಡ್ ರೈಟ್ ದ ವರ್ಡ್ಸ್, ದ ಕರೆಕ್ಟ್ ವರ್ಡ್ ಇನ್ ದಿ ಕಾಲಮ್ ಸರಿಯಾದ ಪದ. ಇಟ್ ಇಸ್ ದ ಕರೆಕ್ಟ್ ವರ್ಡ್. ಸೊ ಫಸ್ಟ್ ಒನ್ ಇಸ್ ಊರಿಗೊಬ್ಬ ರಾಜನಂತೆ. ರಾಜನಂತೆ. ಗುಂಡಿ ಬಲು ಹಳೆಯದಂತೆ. ಮಂತ್ರಿ ಮಗಳ ಆಸೆಯಂತೆ. ಊರಿನ ರಾಜ ಬರುವನಂತೆ. ಚಟುವಟಿಕೆ, ಆಕ್ಟಿವಿಟಿ. ಈ ಅಕ್ಷರಗಳನ್ನು ಸರಿಯಾಗಿ ಉಚ್ಚರಿಸು. Pronounce the given letters correctly. ಉಚ್ಚರಿಸು means to pronounce. ಆ, ಈ, ಎ, ಓ, ಔ, ಖ, ಘ, ಝ, ಛ, ಜ, ಫ, ಬ, ಲ, ಮ, ಳ, ಹ. ಈ ಪದಗಳನ್ನು ಸರಿಯಾಗಿ ಉಚ್ಚರಿಸು. ಪ್ರೊನೌನ್ಸ್ ದಿ ಬಿಲೋ ಗಿವನ್ ವರ್ಡ್ಸ್ ಕರೆಕ್ಟ್ಲಿ. ಫಲಕ, ಭರತ, ಖಗ, ತಂದಳಂತೆ, ಘಟನೆ, ಭಾಗ್ಯ, ಅಜ್ಜ, ಹಳೆಯದಂತೆ, ಭಕ್ತ, ಶಕ್ತಿ, ಮಂತ್ರಿ, ಗೊಂಬೆಯಂತೆ. Here we come to the end of this video. I hope you found these exercises helpful. If you enjoyed this video, please give it a thumbs up and subscribe to our channel for more content. Thank you for watching and I'll see you in the next video. Until then, happy learning. ಧನ್ಯವಾದಗಳು.